ಕುರ್ಚಿ ವಿಚಾರಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಇರುವಂತಹ ವಿಚಾರ ಜಗಜ್ಜಾಹೀರಾಗ್ತಾ ಇದೆ. ಪದೇ ಪದೇ ಬಣದ ಸದಸ್ಯರುಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅಲರ್ಟ್ ಆಗಿದ್ರು, ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಆ ವಾರ್ನಿಂಗಿಗೂ ಕೂಡ ಡೋಂಟ್ ಕೇರ್, ಶಿಸ್ತು ಕ್ರಮದ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಹೆಚ್ಚುವರಿ ಡಿ.ಸಿ.ಎಂ ಮಾತಿಗೂ ಕೂಡ ಈ ಮೂಲಕ ಬ್ರೇಕ್ ಬೀಳ್ತಾ ಇಲ್ಲ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋದು ನಿರಂತರವಾಗಿ ಸಾಗ್ತಾನೇ ಇದೆ. ಪೈಪೋಟಿಗೆ ಬಿದ್ದವರಂತೆ ಸಚಿವರಿಂದಲೇ ಮಾತುಗಳು ವ್ಯಕ್ತವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಗೊಂದಲ, ದಿನಕ್ಕೊಂದು ಹೇಳಿಕೆ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಕೇವಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು, ಸ್ಪಷ್ಟ ಬಹುಮತ ಇದೆ. ಈಗಲೇ ಇವರು ಕುರ್ಚಿ ವಿಚಾರಕ್ಕೆ ಹಿಂಗೆ ತಿಕ್ಕಾಟ ನಡೆಸ್ತಾ ಇರುವಂಥದ್ದು, ಹಗ್ಗಜಗ್ಗಾಟ ನಡೆಸ್ತಾ ಇರುವಂಥದ್ದು ಎಲ್ಲವೂ ಕೂಡ ಜಗಜ್ಜಾಹೀರಾಗ್ತಾ ಇರುವಂತಹ ವಿಚಾರ. ಒಂದು ವೇಳೆ ಮೈತ್ರಿ ಸರ್ಕಾರ ಬಂದಿದ್ರೆ ಇನ್ನೇನು ಕತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಒಂದು ಸೂಚನೆಯನ್ನು ಕೊಟ್ಟರೆ ಅದನ್ನು ಸಿದ್ದರಾಮಯ್ಯ ಬಣದ ಸದಸ್ಯರು ಫಾಲೋ ಮಾಡೋದಕ್ಕೆ ರೆಡಿ ಇಲ್ಲ. ನಾವು ಹೇಳಿಕೆಯನ್ನು ಕೊಟ್ಟೇ ಕೊಡ್ತೇವೆ, ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಸಿಎಂ ಆಗಿ ಆಡಳಿತವನ್ನು ಕೊಡ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದು ಸಹಜವಾಗಿಯೇ ಡಿ.ಕೆ. ಶಿವಕುಮಾರ್ ಅವರಿಗೆ ಇರಿಸು ಮುರಿಸನ್ನು ತಂದಿದೆ. ಇದೇ ವಿಚಾರವನ್ನ ದೆಹಲಿ ಮಟ್ಟದ ನಾಯಕರಿಗೂ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ತಲುಪಿಸಿದ್ದಾರೆ. ಯಾವ ಡಿ.ಸಿ.ಎಂ ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸೊ ಯಾರು ಯಾವ ಎಮ್.ಎಲ್.ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಎ.ಐ.ಸಿ.ಸಿ ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ, ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ. ನೋಟಿಸ್ ಕೊಡ್ಲೇಬೇಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ಏನು ಹೇಳಿದ್ರೆ ಏನ್ ತಪ್ಪಾಗ್ತದೆ? ಕೇಳಬಾರ್ದ ನಾವು? ಏನ್ ನಾವು ಕೇಳಿದ್ದೆ ತಪ್ಪಾಗ್ತದ? ವಾರ್ನಿಂಗ್ ನಾನ್ ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ಬಾಯಿ ಬೀಗ ಎಲ್ಲರೂ ಹಾಕೋಬೇಕು. ಎಲ್ಲರೂ ಹಾಕೊಂಡ್ರೆ ನಾವು ಹಾಕೋತೀವಿ. ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ಡೆಮಾಕ್ರಸಿನಲ್ಲಿ ಯಾರನ್ನೂ ಏನು ಹೇಳ್ಬಾರ್ದು ಅಂತೂ ನಾವು ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿರುತ್ತೆ. ಅದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮನೇಲಿ ಹೇಗೆ ಒಬ್ಬ ತಂದೆ ತಾಯಿ ಇರ್ತಾರೋ ಮಕ್ಕಳೆಲ್ಲ ತೀರ್ಮಾನ ಮಾಡೋಕ್ಕೆ, ಹಂಗೆ ನಮಗೂ ಒಂದು ಪಕ್ಷದಲ್ಲಿ ನಾಯಕರಿದ್ದಾರೆ. ಸೊ ನಮ್ಮ ಸ್ನೇಹಿತರುಗಳು, ನಮ್ಮ ಕೊಲೀಗ್ಸು ಹೇಳಿದಂಥ ಎಲ್ಲ ವಿಚಾರವನ್ನು ಸಮಗ್ರವಾಗಿ ಫೈನಲ್ ಮಾಡಿ ತೀರ್ಮಾನವನ್ನು ಹೈಕಮಾಂಡ್ ಒಂದು ಸ್ವಲ್ಪ ಒಬ್ಬ ಮಗ ಒಂದು ಸ್ವಲ್ಪ ಮುಂದೆ 4 ಮಾತು ಜಾಸ್ತಿ ಆಡ್ತಾನೆ ಅಂತ ಹೇಳಿ ಓಡ್ಸೋಕ್ಕಾಗತ್ತಾ? ಅವನು ಮಗನೇ ಅಲ್ವಾ? ಆ ಥರ ಆಗ್ತದೆ ಒಂದು ಸ್ವಲ್ಪ ಸನ್ನಿವೇಶಗಳು ತಗೋತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಡಿ.ಕೆ. ಶಿವಕುಮಾರ್ ಈ ರೀತಿ ವಾರ್ನಿಂಗ್ ಮಾಡೋದು, ಸೂಚನೆ ಕೊಡೋದು ಇದೇ ಮೊದಲಲ್ಲ. ಚುನಾವಣೆಗೂ ಮೊದಲು ಜಮೀರ್ ಅಹಮದ್ ಖಾನ್ ಆದಿಯಾಗಿ ಒಂದಿಷ್ಟು ಜನ ನಾಯಕರಿಗೆ ಮುಂದಿನ ಮುಖ್ಯಮಂತ್ರಿಯ ವಿಚಾರಕ್ಕೆ ಇದೇ ರೀತಿ ಸೂಚನೆ ಕೊಟ್ಟಿದ್ರು, ಅದು ಉಲ್ಲಂಘನೆ ಆಗಿತ್ತು. ಈಗ ರಾಜಣ್ಣ ಸೇರಿ ಹಲವರಿಗೆ ಸೂಚನೆ ಕೊಟ್ಟರು ಕೂಡ ಅದು ಉಪಯೋಗಕ್ಕೆ ಬರೋ ಹಂಗೆ ಕಾಣಿಸ್ತಾ ಇಲ್ಲ. ಬಟ್ ಸಿದ್ದರಾಮಯ್ಯ ಬಣದ ನಾಯಕರು ನಿರಂತರವಾಗಿ ಈ ರೀತಿ ಮಾತನಾಡಲಿಕ್ಕೆ ಬ್ಯಾಕ್ ಬೋನಲ್ಲಿ ಯಾವ್ದಾದ್ರು ಒಂದು ಶಕ್ತಿ ಬೇಕಲ್ವಾ? ಖಂಡಿತ ಪ್ರೇಮ್, ಅದೇ ಅನುಮಾನ ಇರುವಂಥದ್ದು ಯಾರು ಅನ್ನುವಂಥದ್ದು. ಮೊನ್ನೆ ಒಂದು ವಿಚಾರ ಕೂಡ, ಅಂದರೆ ದೆಹಲಿಯಲ್ಲಿ ಮಾತಾಡುವಾಗ ಸಿಎಂ ಮತ್ತು ಗೃಹ ಸಚಿವರು ಮಾತಾಡುವಾಗ ಯಾರೋ ಹೇಳ್ಕೊಟ್ಟು ಹೇಳಿಸಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಬಹಿರಂಗವಾಯಿತು, ಅವ್ರು ಮಾತಾಡ್ಕೊಂಡಂಥ ವಿಚಾರ. ಆದರೆ ಅಲ್ಲಿ ಹೇಳ್ಕೊಟ್ಟು ಮಾಡಿಸಿದ್ರು ಅಂದರೆ ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ಹೈಕಮಾಂಡ್ ಘೋಷಣೆ ಮಾಡುವಾಗ ಸಿಎಂ ಸಿದ್ದರಾಮಯ್ಯ ಒಂದು ಡಿ.ಸಿ.ಎಂ ಇರುತ್ತೆ, ಅದು ಡಿ.ಕೆ. ಶಿವಕುಮಾರ್ ಅನ್ನುವಂಥ ಘೋಷಣೆಯನ್ನು ಮಾಡಿದ್ಮೇಲೆ ಮುಗೀತು. ಯಾಕಂದರೆ ಹೈಕಮಾಂಡ್ ಪಾರ್ಟಿ ಅನ್ನೋದಾದರೆ, ಪಕ್ಷ ಶಿಸ್ತನ್ನು ಪಾಲಿಸ್ತೀವಿ ಅನ್ನೋದಾದರೆ ಉಳಿದಿದ್ದನ್ನು ಕೇಳಲಿಕ್ಕೆ ಬರಲ್ಲ ಸಹಜವಾಗಿ. ಆದರೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸರ್ಕಾರ 1 ವರ್ಷ ಹತ್ತತ್ರ ಬರ್ತಾ ಇದ್ದಂತೆ ಸಹಜವಾಗಿ ಸಚಿವರುಗಳು ಶುರು ಮಾಡಿದ್ರು, ಲೋಕಸಭೆ ಚುನಾವಣೆ ಗೆಲ್ಲಬೇಕಾದ್ರೆ ನಮಗೆ ಹೆಚ್ಚುವರಿ ಡಿ.ಸಿ.ಎಂ ಮಾಡಬೇಕು, ಡಿ.ಸಿ.ಎಂ ಮಾಡಿದಾಗ ಸಮುದಾಯಗಳು ನಮ್ಮ ಜೊತೆ ನಿಲ್ತವೆ ಅನ್ನುವಂಥದ್ದನ್ನ. ಆ ಕ್ಷಣದಲ್ಲೂ ಕೂಡ ಎಚ್ಚರಿಕೆ. ಆನಂತರ ಹೈಕಮಾಂಡ್ ಕೂಡ ಸೂಚನೆ ನಂತರ ಒಂದು ಹಂತಕ್ಕೆ ಬ್ರೇಕ್ ಬಿತ್ತು. ಲೋಕಸಭೆ ಚುನಾವಣೆಯ ಬಳಿಕ ಮತ್ತೆ ಅದೇ ವರಸೆಯನ್ನ ಸಚಿವರುಗಳು ಶುರು ಮಾಡಿದ್ದಾರೆ. ಸಹಜವಾಗಿಯೇ ಈಗ ಡಿ.ಕೆ. ಶಿವಕುಮಾರ್ ಬಣದ ಅಥವಾ ಅನುಮಾನ ಇರುವಂಥದ್ದು, ಮಾತನಾಡುವಂಥವರು ಬಹುತೇಕ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡ ಸಚಿವರುಗಳೇ ಆಗೋದಾದ್ರೆ ಅವರ ಹಿನ್ನೆಲೆಯಲ್ಲಿ ಇರುವಂಥವ್ರು ಯಾರು, ಪ್ರೇರಕ ಶಕ್ತಿ ಯಾರು, ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯೂ ಹೇಳುತ್ತೆ. ಹೈಕಮಾಂಡ್ ಮಟ್ಟದ ಚರ್ಚೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಚಿವರನ್ನು ಸುಮ್ಮನಿರಿಸಬೇಕಿತ್ತು ಅನ್ನುವಂಥ ಒಂದು ದೂರನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ದಾಖಲಿಸಿದ್ರು. ಯಾಕಂದರೆ ಇಷ್ಟೆಲ್ಲ ಮಾತಾಡ್ತಿರೋ ಸಚಿವರುಗಳನ್ನ ಅವರ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸೂಚನೆ ಕೊಡದೇ ಇದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದರ ಹಿಂದಿನ ಪ್ರೇರಕ ಶಕ್ತಿ ಯಾರು ಅನ್ನುವಂಥ ಸಹಜವಾದ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಪ್ರೇಮ್. ಅಲ್ಲಿಗೆ ಒಟ್ಟಾರೆ ಇವಾಗ ನಿಧಾನವಾಗಿ ಡಿ.ಕೆ. ಶಿವಕುಮಾರ್ ಪಕ್ಷದ ಮೇಲಿನ ಹಿಡಿತವನ್ನ ಕಳ್ಕೊತಾ ಇದ್ದಾರಾ ಅಥವಾ ಕಳೆಯೋ ಹಾಗೆ ಕೆಲವರು ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು, ಅದನ್ನ
ಬಿಂಬಿಸ್ಬೇಕು ಹೈಕಮಾಂಡ್ ಲೆವೆಲ್ನಲ್ಲಿ. ಹೌದು. ಮೊದ್ಲಂಗೆ ಡಿ ಕೆ ಶಿವಕುಮಾರ್ಗೆ ಇವಾಗ ಪಕ್ಷದ ಮೇಲೆ ಹಿಡಿತಾ ಇಲ್ಲ, ನಾಯಕರ ಮೇಲೆ ಹಿಡಿತಾ ಇಲ್ಲ, ನಾಯಕರು ಯಾರಿಗೂ ಅವ್ರ ಮಾತನ್ನ ಕೇಳ್ತಿಲ್ಲ ಅಂತ ಬಿಂಬಿಸ್ಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ರು ಕೂಡ ಬೇಕು ಅಂತಾನೆ ಇವರೆಲ್ಲರೂ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇನ್ನು ಒಳ ರಾಜಕೀಯ ಏನು ಅಂತಕ್ಕಂಥದ್ದು ನೋಡಬೇಕು.